ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಗಂಗಾವತಿಯ ರೈತರಾಗಿರ್ತಕ್ಕಂಥ ಅರಳಿ ನಾಗಭೂಷಣ್ ಸರ್ ಅವರನ್ನ ಮಾತಾಡಿಸಿ ಈ ಗಂಗಾವತಿ ಇದ್ದಿದ್ದು ಭತ್ತದ ನಾಡು ಗಂಗಾವತಿ ಅಂತ ಹೇಗೆ ಆಯಿತು, ಮುಂಚೆ ಇಲ್ಲಿ ಯಾವ ಯಾವ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಂಬರೋಣ ಬನ್ನಿ. ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ನಾನು ನಾಗಭೂಷಣ ಅಮರಪ್ಪ ಅರಳಿ ಅಂತ, ಗಂಗಾವತಿಯ ನಿವಾಸಿ, ಅರಳಿ ಮನೆತನದ 6ನೇ ಮಗ ನಾನು. ಮೂಲತಃ ನಮ್ಮ ವ್ಯಾಪಾರಿ ಮನೆತನ. ನಾನೊಂದು ಕಾವ್ಯವನ್ನು ಹೇಳಿ ನನ್ನ ಮಾತುಗಳನ್ನು ಶುರು ಮಾಡ್ತೇನೆ. ಈ ಕಾವ್ಯದ ತಲೆಬರಹ ಗುಳೆ ಅಂತ. ಗುಳೆ ಹೊರಟವರೆಲ್ಲ ಮೈಗಳ್ಳರಲ್ಲ, ಗುಳೆ ಹೊರಟವರೆಲ್ಲ ಮೈಗಳ್ಳರಲ್ಲ, ಎಳೆಯ ಹದವಾಗಿಸಿ ಉಡಿ ತುಂಬುವ ಹವಣಿಕರು, ಕೆಂಪು ಕಂಪಿನ ಕಾಪಿಡುವ ಬದುಕ ಕಾಯ್ದವರು. ಗೆಳೆಯ ಗುಳೆ ಹೊರಟವರೆಲ್ಲ ಇಳೆಯ ಒಡಲಿಗೆ ಬಸಿರ ತುಂಬಿದವರು, ಚರಗ ಚೆಲ್ಲಿ ಇಡಿಗಾಯ ನೆಟ್ಟು ಅಮೃತಕ್ಕೆ ಕಾಯ್ದವರು. ಗುಳೆಯ ಹೊರಟವರೆಲ್ಲ ರಾಗಿ ಸಜ್ಜಿ ಜೋಳಾದಿಗಳಿಗೆ ತಂದೆ ತಾಯಿ ಆದವರು, ಯಂತ್ರಕ್ಕೂ ವ್ಯಾಪಾರೀಕರಣಕ್ಕೂ ಮಂತ್ರವಾದವರು. ಗುಳೆ ಹೊರಟವರೆಲ್ಲ ಬಿತ್ತನೆಯ ಹೆಸರಲ್ಲಿದ್ದಕ್ಕೆ ಹೊಲ ಕಳಕೊಂಡವರು. ಗುಳೆ ಹೊರಟವರೆಲ್ಲ ಬಿತ್ತನೆಯ ಹೆಸರಲ್ಲಿದ್ದಕ್ಕೆ ಹೊಲ ಕಳಕೊಂಡವರು. ರಾಜಕಾರಣಿ ಕೂಗು ಶಾಸಕನಿಗೆ ಮತವಾದವರು. ಗುಳೆ ಹೊರಟವರೆಲ್ಲ ಮೈಗಳ್ಳರಲ್ಲ. ಇದನ್ನು ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅನ್ನೋದನ್ನು ಮೂಲತಃ ಯೋಚನೆ ಮಾಡಿದಾಗ, ನಮ್ಮ ಭಾಗದ ಜನರು ಬೆಂಗಳೂರು ಮತ್ತು ಬೇರೆ ಬೇರೆ ಯಂತ್ರೀಕರಣದ ಊರುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕೆ ಮೂಲತಃ ಕಾರಣ ಏನು ಅಂತ ಯೋಚನೆ ಮಾಡಿದಾಗ, ರೈತರಿಗೆ ನಿಜವಾದ ಒಂದು ತೊಂದರೆಗೆ ನೀಗಿಸಿಕೊಳ್ಳುವಂತಹ ಒಂದು ವಾತಾವರಣ ಇಲ್ಲವೇನು ಅಂತ ಅನ್ನಿಸ್ತಾ ಇದೆ. ಇಷ್ಟು ಹೇಳಿ, ಇಲ್ಲಿ ಗಂಗಾವತಿಯ ಭಾಗ, ನನ್ನ ಗಂಗಾವತಿಯ ಭಾಗ ಅಂತ ಯೋಚನೆ ಮಾಡಿದಾಗ, ಭತ್ತದ ನಾಡು ಗಂಗಾವತಿ ಅಂತ ನಾವು ಯೋಚನೆ ಮಾಡ್ತೀವಿ ಮತ್ತು ಎಲ್ಲರೂ ಹೇಳ್ಕೊಂಡಿದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಡೀ ಭಾರತೀಯ ಕಾಲಮಾನದಲ್ಲಿ ಯೋಚನೆ ಮಾಡಿದಾಗ ಭತ್ತವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿ ನಾವು ಅನಿಸ್ತಾ ಇರೋರು ಗಂಗಾವತಿಯ ಭಾಗದ ಮತ್ತು ರಾಯಚೂರು ಸಿಂಧನೂರು ಭಾಗದ ಜನರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನನ್ನ ನಾಡಿಗೆ ಭತ್ತದ ನಾಡು ಅಂತ ಹೆಸರು ಬಂತು. ಹಾಗಾದರೆ ಭತ್ತದ ನಾಡು ಅಂತ ಹೆಸರು ಬರೋದಕ್ಕಿಂತ ಮುಂಚೆ ಇಲ್ಲಿ ಬೇರೆ ವಾಣಿಜ್ಯ ಬೆಳೆಗಳು ಇರಲಿಲ್ವಾ, ಅಥವಾ ಅವು ಏನಾದವು, ಯಾಕೆ ನಾವು ಭತ್ತವನ್ನು ಮಾತ್ರ ಹರಿಸ್ಕೊಂಡ್ವಿ ಅಂತ ಯೋಚನೆ ಮಾಡಿದಾಗ, ಇಲ್ಲಿ ಕಾಲಾಂತರದಲ್ಲಿ ನಾವು ಏನನ್ನು ಕಳೆದುಕೊಂಡಿದ್ದೀವಿ ಅಂತ ಯೋಚನೆ ಮೊದಲು ಅದನ್ನು ಯೋಚನೆ ಮಾಡಿದಾಗ ನಾವು ಹತ್ತಿಯನ್ನು ಕಳ್ಕೊಂಡಿವಿ ಅನ್ನೋದು ಸತ್ಯ. ಯಾಕೆ ಕಳ್ಕೊಂಡಿವಿ ನಾವು ಅಂತ ಯೋಚನೆ ಮಾಡಿದಾಗ, ಮನುಷ್ಯ ಅತಿಯಾದ ಧಾವಂತ ಮತ್ತು ಅತಿಯಾದ ಲಾಭ ಗಳಿಕೆ, ಈ ಎರಡನ್ನು ನಾವು ಯೋಚನೆ ಮಾಡಿದಾಗ ಹತ್ತಿಯನ್ನು ನಾವು ಕಳ್ಕೊಂಡ್ವಿ. ಧಾವಂತ ಅನ್ನೋದ್ರೆ ಹೇಗೆ? ಧಾವಂತ ಅನ್ನೋದು ಅಂದರೆ ನಮ್ಮ ದುಡಿಕೆ ಹೆಚ್ಚಾಗಬೇಕು ಅನ್ನೋ ಧಾವಂತ ಹೊರತಾಗಿ ಬೇರೆ ಇನ್ನೇನು ಧಾವಂತಗಳು ನಮ್ಮಲ್ಲಿ ಇಲ್ಲಿ ಕಾಡ್ತಾ ಇಲ್ಲ. ಹಾಗಾದರೆ ದುಡಿಕೆಗಾಗಿ ನಾವು ಹತ್ತಿ ಕಳ್ಕೊಂಡಿವ ಅಂತ ಯೋಚನೆ ಮಾಡಿದಾಗ, ಹೌದು, ದುಡಿಕೆಗಾಗಿ ನಾವು ಹತ್ತಿ ಕಳ್ಕೊಂಡಿದ್ದು ಸತ್ಯ. ಹಾಗೆ ನಾವು ಬೇರೆ ಬೆಳೆಗಳನ್ನು ಉತ್ಪನ್ನಗಳನ್ನು ನಾವು ಅವಲಂಬಿಸಿದ್ವಿ. ಆವಾಗ ಹತ್ತಿಯ ಬೆಳೆ ನಮಗೆ ಇಳುವರಿ ಕಡಿಮೆ ಬರ್ತತಿ ಅನ್ನೋ ವಾತಾವರಣ ಸೃಷ್ಟಿಯಾಯಿತು. ಹಾಗೆ ನಾವು ಭೂಮಿಯನ್ನು ಈ 1966 ನಂತರ ಬೀಜ ಗೊಬ್ಬರಗಳನ್ನು ಸಪ್ಲೈ ಮಾಡಿದಂಥ ಸರ್ಕಾರ, ಜೊತೆಗೆ ಸರ್ಕಾರಕ್ಕಾಗಿಯೇ ಸರ್ಕಾರಿ ಗೊಬ್ಬರ ಅಂತ ನಾವು ಕರೀತೀವಿ. ಇವತ್ತಿಗೂ ಕೂಡ ಆಡು ಭಾಷೆಯಲ್ಲಿ ಸರ್ಕಾರಿ ಗೊಬ್ಬರಗಳು ಅಂತ ಅಂತೀವಿ ನಾವು. ಆ ಸರ್ಕಾರಿ ಗೊಬ್ಬರಗಳನ್ನು ಅತಿ ಹೆಚ್ಚು ಬಳಕೆಯನ್ನು ಮಾಡ್ಕೊಂಡು ಇಳುವರಿಯನ್ನು ಹೆಚ್ಚನ್ನು ಪಡೆದ್ವಿ, ಆದರೆ ಭೂಮಿಯನ್ನು ಕಳ್ಕೊಂಡ್ವಿ. ಹಾಗಾಗಿ ಭೂಮಿಯ ಇಳುವರಿ ಕಳ್ಕೊಂಡಂತ ಹೋದಾಗ ಹತ್ತಿಯನ್ನು ನಾವು ಕಳೀತಾ ಹೋದ್ವಿ. ಇಲ್ಲಿ ಹತ್ತಿಯ ಎಷ್ಟು ಮಟ್ಟಿಗೆ ಇದ್ದು ಅಂತ ಕೇಳಿದರೆ, ಗಂಗಾವತಿಯಲ್ಲಿ 2 ಹತ್ತಿ ಮಿಲ್ಲುಗಳಿದ್ದು, ಒಂದು ನಮ್ಮದು ಮತ್ತು ವೀರಶೆಟ್ಟಿ ಬಸಲಿಂಗಪ್ಪ ಅಂತ ಒಬ್ಬರು ಯಜಮಾನರದು 2 ಇದ್ದವು. ಅದಲ್ಲದೆ ಬೇರೆ ಬೇರೆ ವಾತಾವರಣಗಳಿದ್ದವು. ಆಮೇಲೆ ಇಲ್ಲೇ ಹತ್ತಿರದಲ್ಲಿ ತಾವರಗೇರಿಯಲ್ಲಿ ಈ ಸುಮಾರು 100-120 ವರ್ಷಗಳ ಹಿಂದೆ ಹತ್ತಿಯ ಚೆಕ್ಕು ಅಂದರೆ ಒಬ್ಬ ಮನುಷ್ಯನ ಆಳಕ್ಕಿಂತಲೂ 6 ಫೀಟ್ ಎತ್ತು, ಅಂದರೆ 6ರಿಂದ 7 ಫೀಟ್ ಎತ್ತರ, 4ರಿಂದ 5 ಫೀಟ್ ಅಗಲ ಇರ್ತಾಯಿತ್ತು. ಅದನ್ನು
ಪ್ರೆಸ್ಸಿಂಗ್ ಮಷಿನ್ ಅಂತ ಹಿಡಿದು ಅದು 2.5 ಫೀಟು 3 ಫೀಟಿಗೆ ಪ್ರೆಸ್ಸಿಂಗ್ ಮಷಿನ್ ಅಂತ ಯೂಸ್ ಮಾಡ್ತಾಯಿದ್ರು. ಈ ನನ್ನ ಭಾಗದಲ್ಲಿ ಇಲ್ಲಿ ತಾವರಗೆರೆ ಹತ್ರ ಒಂದು ಹಳ್ಳಿಯಲ್ಲಿ ದೇಸಾಯಿ ಮನೆತನದವರು ಅದು ಪ್ರೆಸ್ಸಿಂಗ್ ಮಷಿನ್ ಅಂತ ಸುಮಾರು 100 ವರ್ಷಗಳ ಮೊದಲೇ ಆ ಪ್ರೆಸ್ಸಿಂಗ್ ಮಷಿನ್ ಹಾಕಿದ್ದನ್ನು ಇತಿಹಾಸಕ್ಕೆ ಸೇರಿದೆ ಅನ್ನೋದೇ ಇದು ನಮ್ಮ ದುರಂತ. ಹತ್ತಿಯನ್ನು ಕಳ್ಕೊಂಡು ಆದಮೇಲೆ ನಾವು ಮತ್ತೇನು ಕಳ್ಕೊಂಡಿದ್ವಿ ಅಂತ ಕೇಳಿದ್ರೆ, ಗಂಗಾವತಿಯಲ್ಲಿ ಮೂಲತಃ ಕಬ್ಬು ಭಾಳ ಇತ್ತು. ಕಬ್ಬು ಎಷ್ಟರ ಮಟ್ಟಿಗಿತ್ತು ಅಂತ ಕೇಳಿದ್ರೆ, ಇಲ್ಲಿ ನಮ್ಮಲ್ಲಿ ಹತ್ತಿರದಲ್ಲೇ ಚಿಕ್ಕಜಂತ್ಕಲ್ ಅಂತ ಬರುತ್ತೆ, ಹಾಗೆ ಹಿರೇಜಂತ್ಕಲ್ ಅಂತ ಬರ್ತೈತಿ. ಈ 2 ಊರುಗಳನ್ನು ನಾವು ಹಳೆ ಮಾಗಾಣಿ ಅಂತ ಕರಿತೀವಿ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೆರೆ ನಿರ್ಮಾಣಗಳು ಮತ್ತು ಕಾಲುವೆ ನಿರ್ಮಾಣಗಳು ಏನಿದ್ವಲ್ಲ, ಈ ಭಾಗಕ್ಕೆ ಅತಿ ಹೆಚ್ಚಿನ ಸವಲತ್ತುಗಳನ್ನು ಕೊಟ್ಟಿದ್ದು. ಈ 2 ಊರು ಕಬ್ಬನ್ನು ಮತ್ತು ಬೇರೆ ಬೇರೆ ಅಂತ ವಾಣಿಜ್ಯ ಬೆಳೆಗಳನ್ನು ಅತಿ ಹೆಚ್ಚು ಕೊಡ್ತಾ ಇದ್ದಂತಹ ಊರುಗಳು 2. ಆಮೇಲೆ ನಮ್ಮಲ್ಲಿ ಹಾಗೆ ಆನೆಗುಂದಿ ಅಂತ ಬರುತ್ತೆ, ಅಲ್ಲಿ ಕೂಡ ಅದ್ಭುತವಾದಂತಹ ಕಾಲುವೆ ನಿರ್ಮಾಣ ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲದಲ್ಲಿ ಮತ್ತು ಕುಮಾರರಾಮನ ಅರಸನ ಕಾಲದಲ್ಲಿ ಇವು ಕಾಲುವೆಗಳ ನಿರ್ಮಾಣ ಆಗಿದ್ದು, ಹತ್ತಕ್ಕೆ ದೊಡ್ಡದಾದ ಕೆರೆಗಳ ನಿರ್ಮಾಣ ಆಗಿತ್ತು. ಹಾಗಾಗಿ ನಮ್ಮಲ್ಲೆಲ್ಲ ಕಬ್ಬು ವಾಣಿಜ್ಯ ಬೆಳೆಯಾಗಿ ನಮಗೆ ಭಾಳ ಹೆಗ್ಗಳಿಕೆಯನ್ನು ತಂದಿತ್ತು. ಇಲ್ಲಿಂದ ನಾನು ಹಾಗೆ ಹೇರೂರು ಅಂತ ಬರ್ತದೆ, ಕೆಸರಟ್ಟೆ ಅಂತ ಬರ್ತದೆ, ಮತ್ತು ಈ ಕಡೆ ಬಸಪಟ್ಟಣ ಕಡೆಗೆ ಹೋದಾಗ ಕಬ್ಬಿನ ಗಾಣಗಳು ಇರಲಿಲ್ಲ. ಆದರೆ ಹೇರೂರು ಕೆಸರಟ್ಟಿಗಳಿಗೆ ಹೋದಾಗ ಕೂಡ ಕಬ್ಬಿಣ ಗಾಣಗಳು ಅಂದರೆ ಅಲೆಮನೆಗಳಂತ ಕರೆಸ್ಕೊಳ್ಳೋಂಥ ಎಷ್ಟಿದ್ವು ಅಂತ ಕೇಳಿದ್ರೆ, ಸುಮಾರು ಹೇರೂರಿನಿಂದ ಹಿಡ್ಕೊಂಡು ನಾವೇನಾರ ಜಂತ್ಕಲ್ ಕಡೆ 2 ಜಂತ್ಕಲ್ ಕಡೆಗೆ ಹೋದಾಗ ಸುಮಾರು 1000ಕ್ಕೂ ಹೆಚ್ಚು ಅಲೆಮನೆಗಳು ಇದ್ದವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಕಬ್ಬನ್ನು ನಾವು ಎಷ್ಟು ಮಟ್ಟಿಗೆ ಬೆಳೀತಾ ಇದ್ವಿ ಅಂದರೆ, ಗಂಗಾವತಿಯ ಕೊಪ್ಪಳ ರೋಡಿಗೆ ಹೋಗುವಂಥ ಒಂದು ಬಾಲಾಜಿ ಮಿಲ್ ಅಂತ ಕಳಿಸ್ಕೊಂಡು ಶುಗರ್ ಫ್ಯಾಕ್ಟ್ರಿ ಇತ್ತು. ಕೊಪ್ಪಳ ರೋಡಿಗೆ 2 ಶುಗರ್ ಫ್ಯಾಕ್ಟ್ರಿ ಇದ್ದು, ಒಂದು ಕಂಪ್ಲಿ ಶುಗರ್ಸ್ ಅಂತ ಕಾಲು ಮಾಡ್ಕೊಂಡು ಗಂಗಾವತಿ ಭಾಗದಲ್ಲಿ ಅಂದರೆ ಗಂಗಾವತಿಯ ವ್ಯಾಪ್ತಿಯ ಪ್ರದೇಶದಲ್ಲಿ ಬರೋಂಥ ಪ್ರದೇಶದಲ್ಲೇ ಒಂದು ಶುಗರ್ ಫ್ಯಾಕ್ಟ್ರಿ ತಯಾರು ಮಾಡಿದರು. ಅದಕ್ಕಿಂತ ಮುಂಚೆ ಕೊಪ್ಪಳ ರಸ್ತೆಯಲ್ಲಿ ರಾಯಚೂರು ಶಿವಯ್ಯ ಅನ್ನೋಂಥ ಯಜಮಾನರು ಕೂಡ ಇಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಅಂತ ತಯಾರು ಮಾಡಿದರು. ಅದನ್ನು ನಾವು ಯಾಕೆ ಕಳ್ಕೊಂಡ್ವಿ ಅಂತ ಯೋಚನೆ ಮಾಡಿದಾಗ 1970ನೇ ಇಸ್ವಿಯಲ್ಲಿ ನಂತರ ನಾವು ಇಲ್ಲಿ ಕಬ್ಬು ಅತಿ ಹೆಚ್ಚು ಬೆಳೆಯುತ್ತಾ ಇದೆ. ಈ ಮಂಡ್ಯ ಬಿಟ್ಕೊಂಡ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಇದೆ ಅನ್ನೋದನ್ನು ಸರ್ಕಾರ ಕಂಡುಕೊಂಡಾದಮೇಲೆ ಇಲ್ಲಿ ಗಂಗಾವತಿಯಿಂದ ಸುಮಾರು 10ರಿಂದ 15 ಕಿಲೋಮೀಟರ್ ಒಳಗೆ ಇರೋಂಥ ಮರಳಿ ಅನ್ನೋ ಪ್ರದೇಶದಲ್ಲಿ ಶುಗರ್ ಫ್ಯಾಕ್ಟ್ರಿ ಆರಂಭ ಮಾಡಿದರು. ಆ ಶುಗರ್ ಫ್ಯಾಕ್ಟ್ರಿ ಆರಂಭ ಮಾಡುವಾಗ ಸರ್ಕಾರದ ಮತ್ತು ಖಾಸಗಿ ವ್ಯಕ್ತಿಗಳ ಸಂಯೋಗದಲ್ಲಿ ಅದು ಶುಗರ್ ಫ್ಯಾಕ್ಟ್ರಿ ಆರಂಭ ಆಯಿತು. ಇಡೀ ಏಷ್ಯಾ ಖಂಡದಲ್ಲಿ ಉತ್ಪನ್ನಕ್ಕೆ 2ನೇ ದೊಡ್ಡ ಫ್ಯಾಕ್ಟ್ರಿ ಅಂತ ಅನ್ನೋದನ್ನು ಹೆಗ್ಗಳಿಕೆಯಿಂದ ನಾವು ಅದನ್ನು ಆರಂಭ ಮಾಡಿದ್ವಿ. ಹೆಚ್ಚಿನ ಉತ್ಪನ್ನ ಕೊಡಬೇಕು ಅಂತ ಅಂದ್ಕೊಂಡೆ ಸರ್ಕಾರ ಏನು ಮಾಡಿತು, ಅದು ದುರಂತಕ್ಕೆ ಅಂದರೆ ಅದು ನಡೆದಿದ್ದೇ ಕೆಲವು ವರ್ಷಗಳು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ.
ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಯಾಕೆ ನಾವು ಕಳ್ಕೊಂಡ್ವಿ ಅಂತ ಹೇಳಿದಾಗ, ಒಂದು, ಆಂಧ್ರದಿಂದ ವಲಸೆ ಬಂದಂತಹ ಜನ ಕಡಿಮೆ ನಮ್ಮ ದುಡಿಮೆ ಅಂದರೆ ಇಲ್ಲರ್ಥ ದೈಹಿಕವಾಗಿ ದುಡಿಮೆ ಕಡಿಮೆ ಆಗಬೇಕು, ಲಾಭ ಹೆಚ್ಚಾಗಬೇಕು ಅನ್ನೋ ಧಾವಂತವನ್ನು ನಮಗವ್ರು ಕಲಿಸ್ಕೊಟ್ರು. ಆ ಕಲಿಸಿದ ಕಾರಣದಿಂದ ನಾವೇನು ಮಾಡಿದ್ವಿ, ಕಬ್ಬನ್ನು ಬಿಟ್ವಿ, ಭತ್ತಕ್ಕೆ ಬಂದ್ವಿ. ಭತ್ತಕ್ಕೆ ಬಂದಾದಾಗ ಕಬ್ಬನ್ನು ಕಳ್ಕೊಂಡ್ವಿ. ಅದ್ರ ಜೊತೆಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾಕೆ ಬಂದಾಯಿತು ಅಂತ ಕೇಳಿದ್ರೆ, ಆರಂಭ ಘಟ್ಟದಲ್ಲಿ ಆದಂತಹ ಪರಿಶುದ್ಧವಾದ ಸಕ್ಕರೆಯ ತಯಾರಿಕೆ ಅದು ನಂತರದ ಘಟ್ಟದಲ್ಲಿ ಅದಕ್ಕೆ ಸಕ್ಕರೆಯ ತಯಾರಿಕೆ ಸರಿಯಾಗಿ ಆಗಲಿಲ್ಲ ಅನ್ನೋದು ನಮ್ಮ ಭಾಗದ ದುರಂತ. ಬಾಳೆ ಮತ್ತು ಕಬ್ಬಿನ ಮಧ್ಯೆ ಈ ಸಕ್ಕರೆ, ಬಾಳೆ, ಕಬ್ಬು ಮತ್ತು ಭತ್ತದ ಮಧ್ಯೆ ಇನ್ನೊಂದು ವಾಣಿಜ್ಯ ಬೆಳೆ ಅದ್ಭುತವಾಗಿ ನಮ್ಮಲ್ಲಿ ವಾಣಿಜ್ಯ ಬೆಳೆ ಇತ್ತು ಅಂತೇಳಿದರೆ ಅದು ಶೇಂಗಾ. ಗೆಜ್ಜೆ ಶೇಂಗಾ ಅಂತ ನಮ್ಮಲ್ಲಿ ಬೆಳೀತಾಯಿದ್ರು. ನಮ್ಮಲ್ಲಿ ಹಬ್ಬದ ಶೇಂಗಾ ಇರಲಿಲ್ಲ. ಅದನ್ನು ಕಿತ್ತುತ್ತಾ ಇದ್ದೀವಿ ನಾವು. ಕಿತ್ತಿದಾಗ ಒಂದು ಶೇರ್ನಷ್ಟು ಶೇಂಗಾ ನಮ್ಮಲ್ಲಿ ಒಂದು ಗಿಡ 2-3 ಗಿಡ ಕಿತ್ತಾಗ ಸಿಗ್ತಾಯಿದ್ವು. ಅದು ನಮ್ಮಲ್ಲಿ ಅದ್ಭುತವಾದ ವಾಣಿಜ್ಯ ಬೆಳೆಯಾಗಿತ್ತು. ನಾವು ಹತ್ತಿಯ ಫ್ಯಾಕ್ಟ್ರಿ ಜೊತೆಗೆ ಎಣ್ಣೆಯನ್ನು ತಯಾರು ಮಾಡುವಂತಹ ಎಣ್ಣೆ ಜಿನ್ ಕೂಡ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಗಂಗಾವತಿಯಲ್ಲಿ ಈ ನಗರದಲ್ಲಿ ಹೋದಾಗ ನೀಲಕಂಠೇಶ್ವರ ಆಯಿಲ್ ಮಿಲ್ ಅಂತ ಒಂದಿತ್ತು. ಆ ಜಮ್ಮಣ್ಣ ಯಜಮಾನ್ ಅಂತ ಒಬ್ಬರಿದ್ದರು, ಅವರೆಲ್ಲ ತಯಾರು ಮಾಡ್ತಾಯಿದ್ರು. ಇಲ್ಲಿ ಎಣ್ಣೆ ಮಲ್ಲಿಗಳು ಭಾಳ ಇದ್ದವು. ಈ ಇನ್ನೊಂದು ದುರಂತ ಅಂದರೆ, ಈ ನೀಲಕಂಠೇಶ್ವರ ಅನ್ನೋರು ಇಲ್ಲಿ ರಾಯಚೂರು ರೋಡಿಗೆ ಅವರು ಆ ಚರ್ಚಿನ ಹಿಂದುಗಡೆಗೆ ಅವರೊಂದು ಆಯಿಲ್ ಮಿಲ್ ಅಂತ ತಯಾರು ಮಾಡಿದಾಗ ಈ ಅತಿ ಹೆಚ್ಚಿನ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂಥರ ಅತಿ ಹೆಚ್ಚು ಎಣ್ಣೆಯನ್ನು ತಯಾರು ಮಾಡೋಂಥ ಒಂದು ದೊಡ್ಡ ಮಷಿನ್ ಹಾಕಿದ್ರು ಅವರು. ಸೊ ಅವರು ಎಂಥ ವ್ಯಾಪಾರ ಮಾಡ್ತಿದ್ರು ಅಂತ ಕೇಳಿದ್ರೆ, ಆ ಬಾಂಬೆದಲ್ಲೇ ಒಂದು ಆಫೀಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಇವತ್ತು ನಮಗೆ ಎಣ್ಣೆ ಕಾಳುಗಳನ್ನು ಕಳ್ಕೊಳ್ಳೋಕ್ಕೆ ದೊಡ್ಡ ದುರಂತ ಅಂತ ಕೇಳಿದರೆ ಬಾಂಬೆ ಮಾರ್ಕೆಟ್ ಅಂತ ನಾನು ದೂಷಣೆ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ವಾಣಿಜ್ಯ ಬೆಳೆಗಳನ್ನು ಆಯಾ ಭಾಗದಲ್ಲಿ ದರವನ್ನು ನಿರ್ಮಾಣ ಆಗುತ್ತೆ. ಆದರೆ ಎಣ್ಣೆ ಕಾಳುಗಳು ಅಂತ ಯೋಚನೆ ಮಾಡಿದಾಗ ಇಡೀ ಭಾರತದಲ್ಲಿ ಎಣ್ಣೆ ಕಾಳುಗಳನ್ನು ದರವನ್ನು ನಿರ್ಧರಿಸೋದು ಬಾಂಬೆ ಮಾರ್ಕೆಟ್ಟು. ಆ ಬಾಂಬೆ ಮಾರ್ಕೆಟ್ನಲ್ಲಿ ಇನ್ಪುಟ್ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಔಟ್ಪುಟ್ಟಿನ ದರವನ್ನು ನಿರ್ಮಿಸ್ತಿದ್ರು. ಹಾಗಾಗಿ ನಮ್ಮ ಆಯಿಲ್ ಮಿಲ್ಗಳು ದುರಂತಕ್ಕೀಡಾದವು. ಅಲ್ಲಿ ಆಯಿಲ್ ಮಿಲ್ ವ್ಯಾಪಾರಗಳು ನಡೀಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ನಾವು ತಯಾರು ಮಾಡುವಾಗ ಇಲ್ಲಿಯ ಶೇಂಗಾನ ರೇಟಿ ಖರೀದಿ ಮಾಡಬೇಕು. ಇಲ್ಲಿ ಶೇಂಗಾ ಖರೀದಿ ಮಾಡೋದು ಇಲ್ಲಿ ದರಕ್ಕೆ ನಾವು ಖರೀದಿ ಮಾಡಿ ಆದಮೇಲೆ ನಾವು ಬಾಂಬೆ ನಿರ್ಣಯ ಮಾಡಿದಂತಹ ದರಕ್ಕೆ ನಾವು ಎಣ್ಣೆಯನ್ನು ಮಾರಬೇಕಾಗಿತ್ತು. ಸೊ ಹಾಗಾದಾಗ ಇಲ್ಲಿ ನಮ್ಮ ಪ್ರೊಡಕ್ಷನ್ ಕಾಸ್ಟು ಮತ್ತು ಲಾಭಾಂಶ ಯೋಚನೆ ಮಾಡಿದಾಗ ಇಲ್ಲಿಯ ಎಣ್ಣೆಯ ದರ ನಿರ್ಣಯ ಮಾಡತಕ್ಕಂಥ ಬಾಂಬೆದಲ್ಲಿ ನಿರ್ಣಯ ಮಾಡತಕ್ಕಂಥ ಆ ದರ ನಮಗೆ ಲಾಭದಾಯಕವಾಗಿ ಬರ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಎಣ್ಣೆ ಮಿಲ್ಗಳು ಬಂದಾಗ್ತಾ ಬಂದವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಜನರಿಗೆ ಮತ್ತು ವಾಣಿಜ್ಯಕ್ಕೆ ಒಂದು ಅದ್ಭುತವಾದ ಮಾರ್ಕೆಟನ್ನೇ ಸೃಷ್ಟಿ ಮಾಡಿದ್ದು ನೆಲ್ಲು. ಅಂದರೆ ನಾವು ಭತ್ತ ಅಂತ ಏನು ಈ ಗ್ರಾಂಥಿಕ ಭಾಷೆಯಲ್ಲಿ ನಾವು ಭತ್ತ ಅಂತ ಕರಿತೀವಿ, ನಾವು ಆಡು ಭಾಷೆಯಲ್ಲಿ ಅದನ್ನು ನೆಲ್ಲು ಅಂತ ಕರಿತಾ ಇದ್ದೇವೆ. ಆ ನೆಲ್ಲು ನಮ್ಮನ್ನು
ಎಷ್ಟು ಮಟ್ಟಿಗೆ ಉನ್ನತ ಮಟ್ಟಕ್ಕೆ ಏರಿಸ್ತು ಅಂತ ಅಂದರೆ, ನಾನು ನನ್ನ ಈ 59 ವರ್ಷದಲ್ಲಿ ಯೋಚನೆ ಮಾಡಿದಾಗ ನಾನು ಹುಟ್ಟಿದ್ದೇ ರೈಸ್ ಮಿಲ್ ವಾತಾವರಣದಲ್ಲಿ ಅನ್ನೋದು ಸತ್ಯ. ಇಲ್ಲಿ ಗಂಗಾವತಿ ಇತಿಹಾಸವನ್ನು ನಾನು ಸ್ವಲ್ಪ ಯೋಚನೆ ಮಾಡಿದಾಗ ಶುಗರ್ ಫ್ಯಾಕ್ಟ್ರಿಗಳು ಕಳೀತಾ ಹೋದವು, ಉಳಿಲಿಲ್ಲ. ಅಲೆಮನೆಗಳು ಉಳಿಲಿಲ್ಲ. ಹಾಗಾಗಿ ಏನು ಬಂದವು ಅಂದರೆ, ಈ ಗಂಗಾವತಿಯ ನಗರದ ಸುತ್ತಮುತ್ತಲೇ ಸರಿಸುಮಾರು 40 ರೈಸ್ ಮಿಲ್ಗಳು ಉತ್ಪತ್ತಿ ಮಾಡೋದಕ್ಕೆ ತಯಾರಾಗಿ ನಿಂತುಕೊಂಡರು. ಆ ಒಂದು ಕಾಲಘಟ್ಟದಲ್ಲಿ ಅಂದರೆ 1980 ಇಸ್ವಿಯಿಂದ 85 ಇಸ್ವಿಯಿಂದ 2005 ಇಸ್ವಿಯವರು ಕೂಡ ಇಲ್ಲಿ ಭತ್ತದ ಅವಕ ಮತ್ತು ಭತ್ತದ ಹೊರಗಳಿಗೆ ಬಹಳ ಇತ್ತು. ನಮ್ಮಲ್ಲಿ ದುರಂತ ಭತ್ತವನ್ನು ಕಳ್ಕೊಂಡಿಲ್ಲ ಇನ್ನು ಅನ್ನೋದ್ರೂ ಕೂಡ ಭತ್ತವನ್ನು ಕಳ್ಕೊತಾ ಇದ್ದೀವಿ. ಇದು ಏನಾಗಿದೆ ಅಂದರೆ, ಗಂಗಾವತಿಯಲ್ಲಿದ್ದಂಥ 40 ರೈಸ್ ಮಿಲ್ಗಳಲ್ಲಿ ಇವತ್ತಿನ ದಿನಮಾನಕ್ಕೆ ಅಂದರೆ ಈ ದಿನದ ದಿನಮಾನಕ್ಕೆ ಯೋಚನೆ ಮಾಡಿದಾಗ ಸುಮಾರು ಒಂದು 6-8 ಒಂದು 10 ಮಿಲ್ಗಳು ಮಾತ್ರ ಗಂಗಾವತಿಯಲ್ಲಿ ಚಾಲನೆಯಲ್ಲಿದ್ದಾವೆ. ಅದು ಬಿಟ್ಟುಕೊಂಡ್ರೆ ಯಾವ ಚಾಲನೆ ಇಲ್ಲ ಅನ್ನೋದು ದುರಂತ. ಗಂಗಾವತಿಗೆ ಮೊಟ್ಟ ಮೊದಲನೇ ರೈಸ್ ಮಿಲ್ ಅಂತಂದಾಗ ಸನ್ಮಾನ್ಯ ಅಮರಗುಂಡಪ್ಪನವರು ಸ್ಥಾಪನೆ ಮಾಡಿದಂಥ, ಅಮರಗುಂಡಪ್ಪ ಅರಳಿಯವರು ಸ್ಥಾಪನೆ ಮಾಡಿದಂಥ ಹಳೆ ರೈಸ್ ಮಿಲ್ಲು ಅಂತ ಹೇಳ್ತಾರೆ. ಅಂದರೆ ನನ್ನ ಅಜ್ಜ. ಅದು ದುರಂತ ಅಂದರೆ, ಈ ಎಲ್ಲ ಮಿಲ್ಗಳು ಬಂದಾದ ಹಾಗೆ ನನ್ನ ಮಿಲ್ಲು ಕೂಡ ಬಂದಾಗಿದೆ. ಇವತ್ತು ರೈಸ್ ಮಿಲ್ಗಳು ಹೋಗಿ ಆಯಾ ಜಾಗದಲ್ಲಿ ಸ್ಕೂಲುಗಳಾಗ್ತಾ ಇದ್ದಾವೆ, ಶಾದಿ ಮಹಲ್ಗಳಾಗ್ತಾ ಇದ್ದಾವೆ, ಅಂದರೆ ಮದುವೆ ಮಂಟಪಗಳಾಗ್ತಾ ಇದ್ದಾವೆ, ಮತ್ತು ಬೇರೆ ಬೇರೆ ಒಂದು ವಸ್ತುಗಳಾಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಭತ್ತದ ರೈಸ್ ಮಿಲ್ಗಳು ಯಾಕೆ ಬಂದಾದವು ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಮೊಟ್ಟ ಮೊದಲನೇ ಕಾರಣ, ನಮ್ಮಲ್ಲಿ ವ್ಯಾಪಾರೀಕರಣದ ಧಾವಂತ, ಅತಿ ಹೆಚ್ಚು ಲಾಭ ಬರಬೇಕು ಅನ್ನೋದಕ್ಕೆ ನಾವು ಭತ್ತವನ್ನಾಗೇ ನೇರವಾಗಿ ನಾವು ಮಾರಕ್ಕೆ ಆರಂಭ ಮಾಡಿದ್ವಿ. ಈ ತುಮಕೂರು, ಶಿವಮೊಗ್ಗ, ದಾವಣಗೆರೆ ಈ ಭಾಗದಲ್ಲಿ ಮೊದಲು ನಾವು ಭತ್ತವನ್ನೇ ಮಾರ್ತಾಯಿದ್ವಿ. ಅದಾದಮೇಲೆ ತಮಿಳುನಾಡಿನ ಜನರು ಇಲ್ಲಿ ಬಂದು ಇಲ್ಲಿಯ ಭತ್ತದ ಕ್ವಾಲಿಟಿಯನ್ನು ನೋಡ್ಕೊಂಡು ಇಲ್ಲಿಂದ ಭತ್ತ ಖರೀದಿ ಮಾಡ್ತಾ ಹೋದರು. ಸೊ ನಾವು ನೇರವಾಗಿ ಭತ್ತವನ್ನೇ ಮಾರ್ತಾ ಹೋದಾಗ, ಅದರಲ್ಲಿ ಲಾಭ ಕಂಡ್ಕೊಂಡು ಹೋದಾಗ ಇಲ್ಲಿರೋ ರೈಸ್ ಮಿಲ್ಗಳೇನು ಮಾಡಬೇಕು? ಇಲ್ಲಿರೋ ರೈಸ್ ಮಿಲ್ಗಳಿಗೆ ಭತ್ತನೇ ಸಿಗಲಿಲ್ಲ. ಯಾಕೆ ಅಂದರೆ, ಇಲ್ಲಿರೋ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಯೋಚನೆ ಮಾಡಿದಾಗ ಆ ತಮಿಳ್ನಾಡಿಗೋ ಅಥವಾ ತುಮಕೂರುಗಳಿಗೆ ಅಥವಾ ಇನ್ನೊಂದು ಊರಿಗೆ ಮಾರೋಂಥ ಭತ್ತ ಮಾರಾಟಗಾರರು ಹೆಚ್ಚಿನ ರೇಟ್ಗಳು ಇಲ್ಲಿ ಲೋಕಲ್ ಮಾರಿದಾಗ ನಮಗೆ ಸಿಗೋದಿಲ್ಲ ಲಾಭ. ನಾವು ಭತ್ತ ಮಾರಿಬಿಟ್ರಾಯ್ತು, ಅವ್ರಿಗೆ ಕೊಟ್ಟರಾಯ್ತು, ಇವ್ರಿಗೆ ಯಾಕೆ ಕೊಡಬೇಕು ಅಂತ ಒಂದು ಪ್ರಶ್ನೆ ಆದಾಗ, ಇಲ್ಲಿರೋ ರೈಸ್ ಮಿಲ್ನವ್ರಿಗೆ ಇಲ್ಲಿಯ ಭತ್ತವನ್ನು ದರಕ್ಕೆ ಸಮನಾಗಿ ನಾವು ದರಕ್ಕೆ ಖರೀದಿ ಮಾಡಿ ಮಿಲ್ಲಿಂಗ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಅವ್ರಿಗಿಂತ ನಮಗೆ ಜಾಸ್ತಿ ಆಗ್ತಾಯಿತ್ತು. ಯಾಕೆಂದರೆ ಅಲ್ಲಿಗೆ ನಾವು ತಮಿಳ್ನಾಡಿಗೆ ಕೊಡಲಿ ಅಥವಾ ಬೇರೆ ಯಾವುದೇ ಊರಿಗೆ ನಾವು ಭತ್ತವನ್ನು ಕೊಟ್ಟಾಗ ಅದು ಅಲ್ಲಿಯೇ ಡಿಲಿವರಿ ಆಗ್ತಿತ್ತು. ಅಂದರೆ ನಮ್ಮೆಲ್ಲ ಖರ್ಚುಗಳು ಸೇರಿ ನಾವು ಅಲ್ಲಿ ಇಳಿಸಿ ಬರ್ತಿದ್ವಿ. ಇಲ್ಲಿ ರೈಸ್ ಮಿಲ್ಲವರು ಆ ಹೊಲದಿಂದನೇ ಖರೀದಿ ಮಾಡ್ಬೇಕಂದ್ರೆ ಆ ಹೊಲದಲ್ಲಿ ತೂಕ ಮಾಡೋದು ಮತ್ತು ತೂಕ ಮಾಡ್ಕೊಂಡ್ಮೇಲೆ ತನ್ನ ಮಿಲ್ಲಿಗೆ ತಂದುಕೊಳ್ಳೋ ವೆಚ್ಚ ಕೂಡ ಈ ರೈಸ್ ಮಿಲ್ ಓನರ್ಗಳು ಅಥವಾ ವ್ಯಾಪಾರಿಗಳೇ, ಅಕ್ಕಿಯನ್ನು ತಯಾರು ಮಾಡೋಕ್ಕಂಥ ವ್ಯಾಪಾರಿಗಳೇ ಭರಿಸಬೇಕಾಗಿದ್ದರಿಂದ ಇವನಿಗೆ ದರ ಹೆಚ್ಚಾಗ್ತಿತ್ತು. ಮತ್ತು ಅದೆಲ್ಲದರ ಜೊತೆಗೆ ಭತ್ತದ ದುರಂತ ಇನ್ನೊಂದು ಹೇಳಕ್ಕೆ ನಾನು ಹೇಳಿದ್ರೆ, ನಮ್ಮ ರೈತರ ಹೇಗೆ ನಾವು ರಾಶಿಯನ್ನು ಮಾಡ್ತಾಯಿದ್ದೀವಿ. ಹಳೆ ಕಾಲದಲ್ಲಿ ಅಂದರೆ ಈಗ 30 ವರ್ಷ ಕೆಳಗೆ ಹೇಗೆ ರಾಶಿಯನ್ನು ಮಾಡ್ತಾಯಿದ್ವಿ, ಇವತ್ತು ನಾವು ರಾಶಿ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಸ್ವಲ್ಪ ಹಿಂದುಗಡೆ ನೋಡ್ಕೊಂಡು ನಾವು ವಾಪಸ್ ರೈಸ್ ಮಿಲ್ಗೆ ಬಂದರೆ, ಆ ಒಂದು ಕಾಲಘಟ್ಟದಲ್ಲಿ ನಾವು ಭತ್ತ ರಾಶಿ ಮಾಡಬೇಕು ಅಂದಾಗ ಕಟಾವು ಮಾಡ್ತಾಯಿದ್ವಿ. ಕಟಾವು ಮಾಡಿದ ಮೇಲೆ ಭತ್ತವನ್ನು ಸಾಲಕ್ಕೆ ನಾವು ಇಡೀ ಒಂದು ಅಂದರೆ ಅದು ಭೂಮಿಗೆ ಸ್ಪರ್ಶ ಆಗ್ತಾ ಇರೋದ್ರಿಂದ ಮತ್ತು ಬಿಸಿಲಿನ ವಾತಾವರಣಕ್ಕೆ ಇಡೀ 2-3 ದಿವಸ ಅದು ಭೂಮಿಯ ಒಂದು ಹತ್ತಿರಕ್ಕಿರೋದ್ರಿಂದ ಭೂಮಿಯ ವಾತಾವರಣ ಮತ್ತು ಬಿಸಿಲಿನ ವಾತಾವರಣ ಮತ್ತು ಗಾಳಿ ಅಂಶಗಳು ಅತಿ ಹೆಚ್ಚು ಆ ಭತ್ತಕ್ಕೆ 3-4 ದಿವಸಗಟ್ಟಲೆ ಬಡಿತಾ ಇರೋದ್ರಿಂದ ಅದರಲ್ಲಿದ್ದಂತಹ ಮಾಯಿಶ್ಚರ್ ಆರ್ತಿತ್ತು. ಆ ವಿಷಾಂಶ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಿತ್ತು. ಅದಾದಮೇಲೆ ನಾವು ರಾಶಿ ಅಂತ ಮಾಡುವಾಗ ಟ್ರ್ಯಾಕ್ಟರ್ ಬಳಸ್ತಾ ಇದ್ವಿ ಅಂತಲೂ ಕೂಡ, ಅದಕ್ಕಿಂತ ಮುಂಚೆ ನಾವು ಎತ್ತುಗಳನ್ನು ಬಳಸಿ ತುಳಿತಾ ಇದ್ವಿ. ನಾವು ಟ್ಯಾಕ್ಟ್ರಿ ಬಂದ ಮೇಲೆ ಟ್ಯಾಕ್ಟ್ರಿಗಳ ಮೇಲೆ ತುಳಿಸಾಕತ್ತೀವಿ. ಆ ಟ್ಯಾಕ್ಟ್ರಿ ತುಳಿಸಿದಾಗ ಕೂಡ ಆ ಭೂಮಿಯ ಮತ್ತು ಟ್ಯಾಕ್ಟ್ರಿನ ಮತ್ತು ವಾತಾವರಣ ಬಂದಾಗ ಬಿಸಿಯಾದ ವಾತಾವರಣ ಸೃಷ್ಟಿಯಾಗಿ ಆ ಭತ್ತದಲ್ಲಿದ್ದಂತಹ ವಿಷದ ಅಂಶ ಆ ಬಿಸಿಗೆ ಕಡಿಮೆ ಆಗ್ತಿತ್ತು. ನಾವು ನೆಲಕ್ಕೆ ಹಾಕಿ ಅಥವಾ ಬಂಡೆ ಮೇಲೆ ಹಾಕಿನೇ ಒಣಗಿಸ್ತಿದ್ವಿ ಹೊರತಾಗಿ ನಾವು ಬೇರೆ ಎಲ್ಲಿ ಒಣಗಿಸುತ್ತ ಪ್ರಮೇಯ ಬರ್ತಿರಲಿಲ್ಲ. ಈಗ ಹೇಗಾಗಿದೆ, ರೈಸ್ ಮಿಲ್ಗಳು ಹೇಗಾಗಿದ್ದಾವೆ, ಈ ಸ್ಟೀಮ್ ಮಾಡಿದಾಗ ಕೂಡ ಅಂದರೆ ನಾವು ಸ್ಟೀಮ್ ಕೊಡೋ ಅಕ್ಕಿ ತಯಾರು ಬೇರೆ ಮಾಡ್ತೀವಿ, ಬೈಲ್ಡ್ ಅಕ್ಕಿ ತಯಾರು ಬೇರೆ ಮಾಡ್ತೀವಿ ಮತ್ತು ರಾರೈಸದ್ದು ಬೇರೆ ಮಾಡ್ತೀವಿ. ಬೈಲ್ಡ್ ಅಂದರೆ ಕುಚ್ಚಿದ ಅಕ್ಕಿ,
ಸ್ಟೀಮ್ ಅಂದರೆ ಸ್ವಲ್ಪ ಪ್ರಮಾಣದ ಒಂದು ಹೊಗೆ ಅಂಶವನ್ನು ಕೊಟ್ಟು ಅದು ಉದುರಾಗಬೇಕು ಅಥವಾ ರುಚಿಕಟ್ಟಾಗಬೇಕು, ಸ್ವಲ್ಪ ಉದುರಾಗಬೇಕು. ಹೊಸ ಅಕ್ಕಿ ಕೂಡ ಇವತ್ತೇ ಬಳಕೆಗೆ ಬರಬೇಕು, ಈ ವಾರದಲ್ಲಿ ಬಳಕೆ ಬರಬೇಕು ಅನ್ನೋದಕ್ಕೆ ಸ್ಟೀಮ್ ಅಂತ ತಯಾರು ಮಾಡ್ತೇವೆ. ಮಂಗಳೂರು ಕಡೆ ಜನಕ್ಕೆ ಕುಚ್ಚಿದ ಅಕ್ಕಿ ಬೇಕು ಅನ್ನೋದಕ್ಕೆ ಆ ಕಡೆ ತಯಾರು ಮಾಡ್ತೇವೆ, ಕಳಿಸ್ತಾ ಇದ್ವಿ. ಇನ್ನು ರೈಸ್ ಅಂದರೆ ನಾವು ಸಾಮಾನ್ಯ ಊಟ ಮಾಡೋಕ್ಕೆ ರೈಸ್ ಬರುತ್ತೆ. ಆದರೆ ಇವತ್ತಿನ ರೈಸ್ ಮಿಲ್ಗಳು ಹೇಗಾಗಿದ್ದಾವೆ ಅಂತ ಕೇಳಿದ್ರೆ, ಸ್ಟೀಮೇ ಮಾಡಲಿ ಅಥವಾ ನಾವು ಕುಚ್ಚಲಕ್ಕಿನೇ ಮಾಡಲಿ, ಈ ಎರಡೂನ್ನ ಅದರಲ್ಲಿರೋ ಹಸಿಯನ್ನು ತೆಗೆಯುವುದಕ್ಕಾಗಿ ನಾವು ಬ್ಯಾರಲ್ ಅಂತ ಮಾಡೀವಿ. ಆ ಬ್ಯಾರಲ್ಗೆ ಹೀಟ್ ಕೊಡ್ತೀವಿ. ಅಂದರೆ ಆಕಾಶದಲ್ಲಿ ತೂರಾಡತ್ತಿರ್ತೈತೆ, ಅದು ನೆಲದಿಂದ ಅದು ಪ್ಲಾಸ್ಟಿಕ್ ಒಂದು ತಗಡಿನ ರೆಟ್ಟಿಲಿ ನಾವು ಇಡ್ತೀವಿ, ಅದರಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಅದಕ್ಕೆ ಹೀಟ್ ಕೊಡ್ತೀವಿ, ಅಂದರೆ ಅದರ ಬಾಯೆಲ್ಲ ಮುಚ್ಚಿಬಿಟ್ಟಿರ್ತೀವಿ. ಹೀಟ್ ಕೊಡೋದ್ರಿಂದ ಅದರ ಅಂಶ ಬಿಸಿ ಆಗೋದ್ರಿಂದ ಅದು ತನ್ನ ಹಸಿಯನ್ನು ಕಳ್ಕೊಂತತೆ ಹೊರತಾಗಿ ಆ ಭತ್ತದಲ್ಲಿದ್ದಂತಹ ವಿಷವನ್ನು ಕಳ್ಕೊಳ್ಳೋದಿಲ್ಲ ಅನ್ನೋದು ಸತ್ಯ. ಹಾಗಾದಾಗ ಏನಾಗ್ತೈತೆ, ಆ ಹೀಟ್ ಕೊಟ್ಟಾದಮೇಲೆ 1-2-3 ತಾಸು ಹೀಟ್ ಕೊಟ್ಟ ಮೇಲೆ ಅದು ಬಾಯಿ ತೆಗಿತೀವಿ, ಕೂಲ್ ಮಾಡ್ತೀವಿ. ಕೂಲ್ ಮಾಡಿದಾಗೂ ಕೂಡ ಅದು ಏನೂ ಅಂಶ ಅದು ಹೋಗೋದಿಲ್ಲ. ಅದು ಏನಾಗ್ತದೆ, ಭತ್ತ ಮಿಲ್ಲಿಂಗಿಗೆ ಹೋಗೋಕ್ಕೆ, ಆ ರೈಸ್ ಮಿಲ್ಲಿಗೆ ಒಳಗಲ್ಲ ಅಕ್ಕಿ ಮತ್ತು ಭತ್ತ ತೌಡು ಎಲ್ಲ ಬೇರೆ ಬೇರೆ ಆಗೋದಕ್ಕೆ, ಅಕ್ಕಿ ತಯಾರಾಗೋದಕ್ಕೆ ಸಹಾಯ ಆಗುತ್ತೆ ಹೊರತಾಗಿ ಒಳಗಿರೋ ವಿಷದ ಅಂಶ ಅದಕ್ಕೆ ಕಳ್ಕೊಳ್ಳೋದಿಲ್ಲ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗಂಗಾವತಿಯ ನಗರದ ಒಂದು ಸುತ್ತರದ ಅಳತೆಯನ್ನು ನೋಡಿದಾಗ ಕೂಡ ಈ 10ರಿಂದ 15 ವರ್ಷದ ಕೆಳಗೆ ಸುಮಾರು 40ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ಇದ್ದವು.
ಹಾಗೆ ಪಕ್ಕದ ಕಾರಟಗಿ ಇತ್ತು, ಅಂದರೆ ಗಂಗಾವತಿ ತಾಲೂಕದಲ್ಲೇ ಬರ್ತಕ್ಕಂಥ ಊರು ಒಂದು ಕಾಲದಲ್ಲಿ. ಈಗ ಅದು ಗಂಗಾವತಿ ತಾಲೂಕು ಬೇರೆ ಆಗಿದೆ, ಅದು ಕಾರಟಗಿ. ಅಲ್ಲೂ ಕೂಡ ಒಂದು 40ರಿಂದ 50 ರೈಸ್ ಮಿಲ್ ಇವತ್ತಿದ್ದಾವೆ, ನಡೀತಾ ಇದ್ದಾವೆ. ಗಂಗಾವತಿಯ ರೈಸ್ ಮಿಲ್ಗಳು ಪೂರ್ಣ ಪ್ರಮಾಣದಲ್ಲಿ ಉಳಿದಿಲ್ಲ. ಈಗ ಒಂದು 4-6 ಭತ್ತ ತಯಾರು ಮಾಡೋಕ್ಕಂಥ ಮಿಲ್ಗಳು ಉಳಿದಿದ್ದಾವೆ. ಅವು ಎಲ್ಲವೂ ಬಂದಾಗಂಥ ಸ್ಟೇಜಿಗೆ ಬಂದಿದ್ದಾವೆ, ಎಲ್ಲವೂ ಬಂದಾಗ್ತಾ ಇದ್ದಾವೆ. ಈಗ ನಮಗೆ ಇಲ್ಲಿಂದ ಎಷ್ಟು ಅಕ್ಕಿ ಹೋಗ್ತಾ ಇತ್ತು ಅಂತ ಕೇಳಿದ್ರೆ, ಬೆಂಗಳೂರಿಗೆ ಇವತ್ತಿಗೂ ಬೆಂಗಳೂರಲ್ಲಿ ಒಂದು 3-4 ಏರಿಯಾದಾಗ ಹೋದಾಗ ಗಂಗಾವತಿಯ ಅಕ್ಕಿ ಅಂತಲೇ ಬೋರ್ಡ್ ಹಾಕ್ಕೊಂಡು ಮಾರಂತಹ ವಾತಾವರಣ ನಾವು ಕೊಟ್ಟಿದ್ದೀವಿ ಅನ್ನೋ ನನಗೆ ಹೆಮ್ಮೆ. ಗಂಗಾವತಿಯ ರೈಸ್, ಸೋನಾ ರೈಸ್ ಅಂತಲೇ ಬೋರ್ಡ್ ಇದೆ. ಅಂದರೆ ಅವ್ರ ಅಂಗಡಿ ಅವರೇ ಹೆಸರಿದ್ರು ಕೂಡ ಗಂಗಾವತಿಯ ರೈಸ್ ಅನ್ನೋದನ್ನೇ ದೊಡ್ಡ ಅಕ್ಷರಗಳಲ್ಲಿ ಬರೋಂಥ ವಾತಾವರಣ ಇದೆ ಅಲ್ಲಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಅಂದರೆ ನಮ್ಮ ಭಾಗದ ಪುಣ್ಯ ಅಂತ ಅನ್ಕೋತೀವಿ. ಆದರೆ ಎಷ್ಟು ಮಿಲ್ಗಳು ಇದ್ದು ಅಂದರೆ ಎಲ್ಲವೂ ಬಂದಾಗಿದ್ದಾವೆ, ಈಗ ಉಳಿದಿಲ್ಲ. ಭತ್ತಕ್ಕೆ ಭತ್ತ ಹೊರಗೆ ಹೋಗ್ತಾ ಇರೋದು ಒಂದು ದುರಂತ. ಆದರೆ ಭತ್ತ ತಯಾರು ಮಾಡಿದಾಗ ಅಕ್ಕಿಯಲ್ಲಿ ಲಾಭ ಆಗ್ತಾ ಇಲ್ಲ ಅನ್ನೋದು ಒಂದು ದುರಂತ. ಹಾಗಾಗಿ ಲಾಭ ಕಡಿಮೆ ಆಗ್ತಾಯಿದೆ. ಆಮೇಲೆ ನಾವು ಇನ್ನೊಂದು ಮುಖ್ಯವಾಗಿ ಏನು ಯೋಚನೆ ಮಾಡಬೇಕಂದ್ರೆ, ಈ ಭತ್ತ ತಯಾರು ಆದಮೇಲೆ ಬೈ ಪ್ರಾಡಕ್ಟ್ ಅಂತ ಹೇಳಿದೆ, ಉಪಯೋಗಗಳು ಅಥವಾ ಬೇರೆದಿಂದಾಗ ಇದು ನಾವು ಏನು ಮಾಡಬೇಕಾಗಿತ್ತು ಅಂದರೆ, ಗಂಗಾವತಿಯಲ್ಲಿ 40 ರೈಸ್ ಮಿಲ್ಗಳು ಇದ್ದರೂ ಕೂಡ ಸಾಲ್ವೆಂಟ್ ಅನ್ನೋದು ಗಂಗಾವತಿಯಲ್ಲಿ ತಯಾರಾಗಲಿಲ್ಲ. ನಾವು ಇದು ನನ್ನ ಊರಿನ ವ್ಯಾಪಾರೀಕರಣ ಜನರಲ್ಲಿ ನನ್ನೊಂದು ದುರಂತ, ಅವರೇ ಕಟ್ಕೊಂಡಂಥ ದುರಂತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಕ್ಕಿ ತಯಾರು ಮಾಡುವಾಗ ಪಾಲಿಷ್ ಮಾಡಿದಾಗ ಪಾಲಿಷ್ ತೌಡು ಅಂತ ಬರುತ್ತೆ, ಅದು ಬಹಳ ಪೌಡ್ರ್ ಇದ್ದಂಗೆ ಇರುತ್ತೆ, ಸಣ್ಣದ ಪೌಡ್ರ್. ಅದು ಪಾಲಿಷ್ ಅಂದರೆ ಅಕ್ಕಿ ಮೇಲಿದ್ದಂತಹ ಆ ಕೆಂಪು ಅಂಶವನ್ನು ಮತ್ತು ಅದು ಪಾಲಿಷ್ ಅಂದರೆ ಅಕ್ಕಿ ಬೆಳ್ಳಗೆ ಕಾಣಬೇಕಂತ ನಾವು ಪಾಲಿಷ್ ಕೊಡ್ತಾ ಇದ್ವಿ. ಆ ಪಾಲಿಷ್ ಕೊಟ್ಟಾಗ ಅದು ಮೊದಲು ನಾವು ರಬ್ಬರ್ಲಿಂದ ಪಾಲಿಷ್ ಮಾಡ್ತಾಯಿದ್ವಿ, ಆಮೇಲೆ ಎಮ್ರಿಯಿಂದ ಪಾಲಿಷ್ ಮಾಡ್ತಾಯಿದ್ವಿ. ಈಗ ನಾವು 2 ರಬ್ಬರ್ಗಳ ಮುಖಾಂತರ ಪಾಲಿಷ್ ಮಾಡೋದ್ರಿಂದ ಮತ್ತು ಈ ನೀರು ಹೊಡೆದು ಈಗಿನ ಪಾಲಿಷ್ ಅಂಶನೇ ಹೇಗೆ ಬಂದಿದೆ ಅಂದರೆ, ಈ ಅಂತಿಮ ಘಟ್ಟದಲ್ಲಿ ಅಕ್ಕಿ ಭಾಳ ಬೆಳ್ಳಗೆ ಕಾಣಬೇಕು, ಹೂವು ಕಣ್ಣಂಗೆ ಕಾಣಬೇಕು ಅನ್ನೋದಕ್ಕಾಗಿಯೇ ಅತಿ ಹೆಚ್ಚು ಪಾಲಿಷ್ ಮಾಡ್ತೀವಿ, ನೀರು ಹೊಡೆದು ಪಾಲಿಷ್ ಮಾಡ್ತೀವಿ ಈಗಿನ ರೈಸ್ ಮಿಲ್ಗಳಲ್ಲಿ. ಆ ರೀತಿ ನೀರು ಹೊಡೆದು ಪಾಲಿಷ್ ಮಾಡೋದ್ರಿಂದ ತೌಡು ಜಾಸ್ತಿ ಬರ್ತೈತಿ, ತೌಡಿನಲ್ಲಿ ಕೂಡ ನೀರು ಕಲಿತು ಅದು ಅದು ಎಣ್ಣೆ ಅಂಶ ಕಡಿಮೆ ಆಗ್ತೈತಿ. ಜೊತೆಗೆ ಅಕ್ಕಿಯಲ್ಲೂ ಕೂಡ ಅದರಲ್ಲಿದ್ದಂತಹ ಖನಿಜಾಂಶಗಳು, ಅಕ್ಕಿಯಲ್ಲಿ ಖನಿಜಾಂಶಗಳು ಉಳಿತಾ ಇಲ್ಲ. ಶುಗರ್ ಅಂದರೆ ಸಕ್ಕರೆ ಕಾಯಿಲೆಗೆ ನಾವು ಸ್ವಾಗತ ಮಾಡ್ತಾಯಿದ್ದೀವಿ ನಾವು ಅಂತ ತಪ್ಪಾಗಲಿಕ್ಕಿಲ್ಲ. ಅಂದರೆ ಆ ತೌಡಿನ ಅಂಶ, ಪಾಲಿಸ್ ತೌಡು ಅಂತ ನಾವು ಅಂತಿದ್ವಿ, ಆ ಪಾಲಿನ ತೌಡಿನ ಅಂಶವನ್ನು ಅಕ್ಕಿಯಲ್ಲೇ ಉಳಿಸಿ ಸ್ವಲ್ಪ ಪ್ರಮಾಣ ಮಾತ್ರ ನಾವು ಪಾಲಿಷ್ ಮಾಡಿ ಊಟ ಮಾಡಿದಾಗ ಅದರಲ್ಲಿ ಈ ಸಕ್ಕರೆ ಕಾಯಿಲೆ ಬರುತ್ತಂತಹ ವಿಷಾಂಶ ಉಳಿತಿರಲಿಲ್ಲ. ಅದು ಖನಿಜಾಂಶ ಜೊತೆಗೆ ಅಕ್ಕಿ ಬರ್ತಾ ಇತ್ತಿರುವಾಗ ನಮಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಬರ್ತಿರಲಿಲ್ಲ. ಈ ಖನಿಜಾಂಶ ಇಲ್ಲದಂತಹ ಬಿಳಿ ಅಕ್ಕಿಯನ್ನು ತಿನ್ನೋದ್ರಿಂದ ನಮಗೆ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗ್ತಾಯಿದೆ ಜನರಿಗೆ. ಇದು ಒಂದು ದುರಂತ. ಆದರೆ ತಮಿಳುನಾಡಿಗೆ ಮತ್ತು ಕರ್ನಾಟಕದ ಬೇರೆ ಭಾಗಕ್ಕೆ ಹೋದಾಗ ಯಾಕೆ ಲಾಭ ಆಗುತ್ತೆ, ನಮ್ಮ ರೈಸ್ ಮಿಲ್ಗಳು ಯಾಕೆ ಲಾಭ ಆಗ್ತಾ ಇಲ್ಲ, ಇದನ್ನು ನಾನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಿದಾಗ ನಾವೇನು ಇಂಗ್ಲೀಷ್ನಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅಂತೀವಿ, ಅದು ನಮ್ಮಲ್ಲಿ ಹೆಚ್ಚಿದೆ. ಇಡೀ ಕರ್ನಾಟಕದ ಭಾಗದಲ್ಲಿ ಯೋಚನೆ ಮಾಡಿ ನೋಡಿದಾಗ ರೈಸ್ ಮಿಲ್ ಅಂತಂದಾಗ ಇಲ್ಲಿಯ ಹಮಾಲಿ ಮತ್ತು ಬಾಡಿಗೆ ಅಕ್ಕಿ ತಂದು ಹಾಕೋದು ಆಗಲಿ, ಅದು ಈ ಇಡೀ ಕರ್ನಾಟಕದಲ್ಲಿ ಯೋಚನೆ ಮಾಡಿ ನೋಡಿದಾಗ ಗಂಗಾವತಿ ತಾಲೂಕಿನಲ್ಲಿ ಹಮಾಲಿಯ ಮತ್ತು ಸಾಗಾಣಿಕೆಯ ವೆಚ್ಚ ಅತಿ ಹೆಚ್ಚಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೀವು ನೋಡಬೇಕು ಅಂತ ಗಂಗಾವತಿಯ ರೈಸ್ ಮಿಲ್ ಅಥವಾ ಹಮಾಲರ ಸಂಘದ ಲಿಸ್ಟನ್ನು ಮತ್ತು ಬೇರೆ ಜಿಲ್ಲೆಗಳ ಹಮಾಲರ ಸಂಘದ ಲಿಸ್ಟ್ಗಳನ್ನು ನೋಡಿದಾಗ ನಿಮಗೆ ತಿಳಿತದೆ. ಇದು ಮೊದಲನೆಯ ಅತಿ ಹೆಚ್ಚು ಆಗ್ತಿತ್ತು. ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರೀ ಹಮಾಲಿ ಮಾತ್ರ ಕಾರಣ ಆಗಲಿಕ್ಕಿಲ್ಲ, ಅದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಈ ಮಾರಾಟಗಾರರು ಮತ್ತು ಖರೀದಿದಾರರ ಅಂತರ ಈ ಬ್ರೋಕರೇಜ್ಗಳ ಕಡೆಯಿಂದ ಆಯಿತು. ಈ ಅತಿ ಹೆಚ್ಚು ಬ್ರೋಕರ್ಗಳು 1996 ನಂತರ ನಮ್ಮಲ್ಲಿ ಅತಿ ಹೆಚ್ಚು ಬ್ರೋಕರೇಜ್ಗಳು ಬಂದರು. ಹಾಗೆ ಬಂದಾಗ ಆ ಹೆಚ್ಚು ಬ್ರೋಕರೇಜ್ಗಳು ಖರೀದಿದಾರನಿಗೂ ಮತ್ತು ಮಾರಾಟಗಾರನಿಗೂ ಸಂಪರ್ಕವೇ ಇಲ್ಲದ ಹಾಗೆ ತಮ್ಮಲ್ಲೇ ತಾವು ಕೂತ್ಕೊಂಡು ವ್ಯಾಪಾರ ಮಾಡಿದಾಗ ಈ ಮಾರಾಟಗಾರನಿಗೆ ನಾನು ಏನು ರೇಟಿಗೆ ಮಾರ್ತೀನಿ ಅಂತ ಗೊತ್ತಾಗ್ತಿರಲಿಲ್ಲ ಮತ್ತು ಖರೀದಿದಾರನಿಗೆ ಅವನಿಗೆ ಕಡಿಮೆ ರೇಟಿಗೆ ಅಕ್ಕಿ ಸಿಕ್ಬಿಡ್ತಿತ್ತು. ಹಾಗಾಗಿ ಅಲ್ಲಿದ್ದ ಜನರಿಗೆ ಲಾಭ ಆಗ್ತಿತ್ತು, ನಮಗೆ ನುಕ್ಸಾನ ಆಗ್ತಾಯಿತ್ತು. ಇದು ನಮ್ಮ ದುರಂತ. ಇದು ಬರೀ ಅಕ್ಕಿ ಮಾರಾಟಗಾರ ಅಲ್ಲ, ಭತ್ತದ ಮಾರಾಟಗಾರನು ಕೂಡ ಅದೇ ಹಣೆ ಬರ. ಇಲ್ಲಿ ನಮ್ಗೆ ಹೆಚ್ಚು ರೇಟ್ ಭತ್ತ ಕೊಡ್ತೀವಿ, ರೇಟಿಗೆ ಕೊಡ್ತೀವಿ ಅಂತ ಖರೀದಿ ಮಾಡ್ತಿದ್ದ. ಅಲ್ಲಿ ಅನ್ಲೋಡ್ ಆದಾಗ
ಅಲ್ಲಿಂದ ಬರಬೇಕಾದ್ರೆ ಮತ್ತೊಂದು 20-10 ರೂಪಾಯಿ ಕಟಿಂಗ್ ಆಗಿ ಬರ್ತಾಯಿತ್ತು. ನಾವು ದುಡ್ಡು ಬಂತೆಲ್ಲ ಸಾಕು ಅನ್ನೋದಕ್ಕೆ ವ್ಯಾಪಾರಕ್ಕೆ ಸುಮ್ಮನೆ ಕೂತ್ಕೋತಿದ್ವಿ. ಹಾಗಾಗಿ ಇದು ಕೂಡ ಅತಿಯಾದ ಬ್ರೋಕರೇಜ್ಗಳು ನಂಬಿಗಳದಾಗ ಕೂಡ ನಮಗೆ ವ್ಯಾಪಾರಿ ಕುಂಠಿತ ಆಗೋಕ್ಕೆ ಮತ್ತೊಂದು ಕಾರಣ ಆಯಿತು ಅಂತ ಕೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಮಗಿಲ್ಲಿ ಲಾಭದಕ್ಕಿಂತ ನಷ್ಟವೇ ಹೆಚ್ಚಾಗಿ ರೈಸ್ ಮಿಲ್ಗಳು ಬಂದಾಗ್ತಾ ಬಂದವು. ಇಲ್ಲಿ ಸರ್ಕಾರದ್ದು ಕೂಡ ಸಲಹೆ ಇಲ್ಲಿ ಇರಲಿಲ್ಲ. ಅವಾಗ ಒಂದು ಕಾಲದಲ್ಲಿ ಲೇವಿ ತುಂಬ್ಕೊತಾ ಇದ್ದರು. ಆ ಲೇವಿ ಅಂತ ಇದ್ದಾಗ 64 ಅಂತ ನಾವು IR 64 ಅಂತ ಲೇವಿ ತೊಗೋತಾ ಇದ್ದರು. ಆ ರೈಸ್ ಮಿಲ್ಗೆ ಅದಕ್ಕಾಗಿಯೇ ರೈಸ್ ಮಿಲ್ ನಡೀತಾ ಇದ್ದು. ರೈಸ್ ಮಿಲ್ ಲೇವಿ ಇಲ್ಲದ ಕೂಡ ನಮಗೆ ಬೇರೆ ಬೇರೆ ಒಂದು ಇನ್ಕಮ್ ಕೂಡ ಬರೋದು ಕಡಿಮೆ ಆಯಿತು. ಲೇವಿ ಇರಬೇಕು ಅಂತ ಅರ್ಥ ಅಲ್ಲ ನಾನು ಹೇಳ್ತಾ ಇರೋದು. ಲೇವಿ ಇಲ್ಲದಾಗ ಕೂಡ ಸರ್ಕಾರ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಕರೆಂಟ್ ಬಿಲ್ ಹೆಚ್ಚಾಗ್ತಾ ಬಂತು, ಅದು ಕೂಡ ಒಂದು ದುರಂತನೇ ಅಂತ ನಾವು ಇಲ್ಲಿ ಲಿಸ್ಟ್ ಮಾಡ್ಬೋದು. ನುಕ್ಸಾನ್ ಆಗೋಕ್ಕೆ ಕಾರಣ ಬರೀ ಹಮಾಲಿ ಅಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಆದವು ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾದಂಥ ವಿಷಯ ಆಗಿದೆ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಅರಳಿ ನಾಗಭೂಷಣ್ ಸರ್ ಅವರು ಹೇಳ್ತಾ ಇದ್ರು, ಈ ಗಂಗಾವತಿಯಲ್ಲಿ ಮೊದಲು ಹತ್ತಿ, ಶೇಂಗಾ ಮುಂತಾದ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರು. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಖಾನೆಗಳೆಲ್ಲ ಇದ್ದು. ಆದರೆ ಈಗ ಅವೆಲ್ಲ ಹೋಗಿ ಭತ್ತದ ನಾಡು ಗಂಗಾವತಿ ಆಗಿ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಂಥ ಶ್ರೀ ನಾಗಭೂಷಣ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.